ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಂಡು ಈ ದಿನ ನಾನು ಸಿಂಪಲಾಗಿ ಮಾಡುವಂಥ ಟೊಮೊಟೊ ಸಾಂಬಾರು ರೆಸಿಪಿ ತೋರಿಸ್ತೀನಿ. ಈ ಟೊಮೊಟೊ ಸಾಂಬಾರು ಅಂತೂ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಕಂಡ್ರಿ. ಒಮ್ಮೆ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊತೀರ, ಅಷ್ಟು ರುಚಿಯಾಗುತ್ತೆ. ಮನೆಯಲ್ಲಿ ಬೇಳೆ ಇದ್ದಾಗ ಈ ಥರ ಟೊಮೊಟೊ ಸಾಂಬಾರನ್ನ ಟ್ರೈ ಮಾಡಿ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಯಾಕೆ ಲೇಟ್ ಮಾಡೋದು, ಯಾವ ರೀತಿ ಮಾಡೋದು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಂಡು ಅದಕ್ಕಿಂತ ಮೊದಲು ಫಸ್ಟ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಫಾಲೋ ಮಾಡೋದು, ಕಮೆಂಟು, ಲೈಕು, ಶೇರ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗೆ ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ಬನ್ನಿ, ಬೇಗ ಬೇಗ ಮಾಡಿಕೊಂಡು ಯಾವ ರೀತಿ ಟೇಸ್ಟ್ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಏನಿಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಮಾಡ್ಕೊಂಡು 2 ನಿಮಿಷ ಆಗೋದು ಟೊಮೊಟೊ ಸಾಂಬಾರು ರೆಸಿಪಿ ನೋಡ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ನಾನು ಕುದಿಯೋಕ್ಕೆ ನೀರು ಇಟ್ಕೊಂಡಿದ್ದೆ. ನಾನು ಟೊಮೊಟೊ ನೀವು ರಸಮ್ ಸಾರು ಈ ಸಾಂಬಾರು ಎಷ್ಟು ಮಾಡ್ಕೊಂಡ್ರೆ ಅಷ್ಟು ಟೊಮೊಟೊ ಹಾಕಿದ್ರೆ ನಾನು ಮೀಡಿಯಮ್ ಸೈಜ್ ಒಂದು 5 ಟೊಮೊಟೊನ ತೊಗೊಂಡಿದ್ದೆ. ಅದು ಹುಳಿ ಟೊಮೊಟೊ ಆಗಿದೆ. ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ನಿಂಬೆಹಣ್ಣು ಗಾತ್ರ ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನಾನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ನನಗೆ ಸಾಫ್ಟಾಗಿ ಬೆಂದಿದೆಯಲ್ಲ. ಈಗ ಇದನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇದ್ದರೆ ಆರಿಸಿ ಗ್ರೈಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಮಿಕ್ಸಿ ಬೌಲ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಈಗ ನಾನು ಇದನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊತೀನಿ. ನನಗೆ ಎಲ್ಲನೂ ಹುಣಸೆಹಣ್ಣು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಚಿಟಪಟ ಆಗಬೇಕು. ಈಗ ಮೀಡಿಯಮ್ ಸೈಜಲ್ಲಿ 1 ಈರುಳ್ಳಿ, ನೀವು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು. ಸ್ವಲ್ಪ ಕರಿಬೇವು ಮತ್ತು 1-2 ಬಾಡಿಗೆ ಮೆಣಸು ಸೇರಿಸ್ಕೊಂಡ್ರಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಮೊದಲೇ ಪೇಸ್ಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಪ್ಯೂರಿನ ಆ್ಯಡ್ ಮಾಡ್ಕೊಂಡು ಈಗ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ಕೊಂಡು ನಿಮಗೆ ಸಾಂಬಾರಿಗೆ ಎಷ್ಟು ಅದ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಬೋದು. ನೀವು ನಾನು ಸಾಂಬಾರು ರೈಸ್ ಮಾಡ್ತಾಯಿದ್ದು ಸ್ವಲ್ಪ ತೆಳ್ಳಗನೆ ಮಾಡ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಚಿಟಿಕೆ ಅರಿಶಿನ ಪೌಡರು, ಸಾಂಬಾರು ಪೌಡರು, ಧನಿಯಾ ಪೌಡರು 3 ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಂಡ್ರೆ ನಮಗೆ ರೆಡಿ ಆಯಿತು ಈ ಟೊಮೊಟೊ ಸಾಂಬಾರು. ಮನೆಯಲ್ಲಿ ಇವತ್ತೇ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇಟ್ಕೊಂಡು ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಟೊಮೊಟೊ ರಸಮ್ ರೆಡಿ ಆಯಿತು. ಇದರ ಜೊತೆ ಬಿಸಿ ಬಿಸಿ ಅನ್ನ, ಟೊಮೊಟೊ ಹಪ್ಪಳ, ಪಲ್ಯ ಇದ್ದರೆ ಅಂತೂ ಸೂಪರಾಗಿರ್ಕೊಂಡು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.